ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ನಾವು ಯಾವ ವಿಷಯವಾಗಿ ತರಬೇತಿಯನ್ನ ಹೊಂದಿದವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಮೊದಲನೇ ತಿಮೋತಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಲಾಭಕರವಾದದ್ದು, ಭಕ್ತಿಯಾದರೋ ಎಲ್ಲಾ ವಿಧದಲ್ಲಿ ಲಾಭಕರವಾದದ್ದು. ಅದಕ್ಕೆ ಈಗಲೂ ಮುಂದೆಯೂ ಜೀವ ವಾಗ್ದಾನ ಉಂಟು. ನಾವು ಭಕ್ತಿಯಲ್ಲಿ ತರಬೇತಿ ಹೊಂದಿದವರಾಗಿದ್ದು ಆ ಜೀವದ ಜಯಮಾಲೆಯನ್ನ ಪಡೆದುಕೊಳ್ಳಿಕ್ಕಾಗಿ ಪ್ರತಿದಿನ ನಮ್ಮನ್ನ ಸಿದ್ಧ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ಭಕ್ತಿಯಲ್ಲಿ ತರಬೇತಿಯನ್ನ ಪಡೆದುಕೊಳ್ಳುವುದು ಎಂಬುದಾಗಿ ನಾವು ನೋಡುವಾಗ, ಪ್ರತಿದಿನ ನಾವು ಮಾಡುವಂತ ಪ್ರತಿಯೊಂದೊಂದು ಕೆಲಸ ಕಾರ್ಯಗಳಲ್ಲಿ ದೇವರನ್ನ ಮುಂದಿಡುವಂತವರಾಗಿ ಆತನ ಆಜ್ಞೆಗಳನ್ನ ಶ್ರದ್ಧೆಯಿಂದ ಪಾಲಿಸಬೇಕಾಗಿದೆ. ದೇವರನ್ನ ನಮ್ಮ ಎಲ್ಲಾ ಕಾರ್ಯಗಳಲ್ಲಿ ಸನ್ಮಾನಿಸಬೇಕಾಗಿದೆ. ದೇವರ ವಾಕ್ಯವನ್ನ ಪ್ರತಿದಿನ ಧ್ಯಾನ ಮಾಡುವಂಥದ್ದು, ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಂಥದ್ದು, ಉಪವಾಸ ಪ್ರಾರ್ಥನೆಗಳನ್ನ ಇಟ್ಟುಕೊಂಡು ಅದರ ಮೂಲಕವಾಗಿ ನಮ್ಮ ಆತ್ಮೀಯ ಜೀವಿತದ ವೃದ್ಧಿಯನ್ನ ಪಡೆದುಕೊಳ್ಳುವಂಥದ್ದು. ಈ ಎಲ್ಲಾ ಕಾರ್ಯಗಳನ್ನ ನಾವು ಮಾಡುವಾಗ ನಾವು ಭಕ್ತಿಯ ಜೀವನದಲ್ಲಿ ತರಬೇತಿಯನ್ನ ಪಡೆದುಕೊಂಡವರಾಗಿ ಮುಂದೆ ಹೋಗ್ಲಿಕ್ಕೆ ಸಹಾಯವಾಗುವಂತದ್ದಾಗಿದೆ. ಯಾಕೆಂದರೆ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 24 ಮತ್ತು 25ನೇ ವಚನದಲ್ಲಿ ನಾವು ನೋಡುವಾಗ, ಅಲ್ಲಿ ಎಷ್ಟೋ ಜನರು ತಮ್ಮ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುವವರು, ಆದರೆ ಜಯಮಾಲೆಯನ್ನ ಪಡೆದುಕೊಳ್ಳುವವರು ಒಬ್ಬರೇ. ಅದು ಸಹ ಬಾಡಿ ಹೋಗುವ ಜಯಮಾಲೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ನಾವಾದರೂ ಬಾಡಿ ಹೋಗದ ಜಯಮಾಲೆಗಾಗಿ ಓಟದಲ್ಲಿದ್ದೇವೆ. ಆ ಬಾಡಿ ಹೋಗದ ಜಯಮಾಲೆಯನ್ನ ಪಡೆದುಕೊಳ್ಳಿಕ್ಕಾಗಿ ನೀವು ಈ ಲೋಕದಲ್ಲಿ ಓಟವನ್ನ ಓಡಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವಜನರೇ, ನಮ್ಮನ್ನ ನಾವು ಈ ರೀತಿಯಾಗಿ ಭಕ್ತಿಯಲ್ಲಿ ವೃದ್ಧಿಯಾಗುವ ಹಾಗೆ ತರಬೇತಿಯನ್ನ ಪಡೆದುಕೊಂಡವರಾಗಿ ಆತನ ಆಜ್ಞೆಗಳನ್ನ ಪಾಲಿಸುವವರಾಗಿ ಆತನನ್ನ ಸನ್ಮಾನಿಸುವವರಾಗಿ ದಿನದಿಂದ ದಿನ ಇನ್ನೂ ಹೆಚ್ಚಾಗಿ ದೇವರಲ್ಲಿ ಬೆಳೆಯಲಿಕ್ಕೆ ನಮ್ಮ ಪ್ರಾರ್ಥನೆಯ ಜೀವಿತವನ್ನ ವೃದ್ಧಿಪಡಿಸಿಕೊಂಡು ಕುಟುಂಬ ಪ್ರಾರ್ಥನೆಯಲ್ಲೂ ವ್ಯಕ್ತಿಗತ ಪ್ರಾರ್ಥನೆಯಲ್ಲಿಯೂ ಇನ್ನು ಹೆಚ್ಚಾದ ರೀತಿಯಲ್ಲಿ ಬೆಳೆದು ಆ ಜೀವವೆಂಬ ಜಯಮಾಲೆಯನ್ನ, ಬಾಡಿ ಹೋಗದ ಜಯಮಾಲೆಯನ್ನ ಪಡೆದುಕೊಳ್ಳುವ ಹಾಗೆ ನಮ್ಮನ್ನ ನಾವು ಯೋಗ್ಯರನ್ನಾಗಿ ಮಾಡಿಕೊಳ್ಳಿಕ್ಕಾಗುವಂತೆ ದೇವರು ತಾನೇ ನಮಗೆ ಸಹಾಯ ನೀಡಿ ಮುಂದೆ ನಡೆಸಲಿ. ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.